ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುವಂತ ನಿರೀಕ್ಷೆ ಇದೆ. ಏನಾದರೂ ಟಿಕೆಟ್ ಸಿಗದೆ ಹೋದ್ರೆ ನಾಳೆ ಸಂಜೆ ನಾವು ಸಭೆ ನಡೆಸ್ತೀವಿ. ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದೇ ಇದ್ರೆ ಪಾಠ ಕಲಿಸ್ತೀವಿ. ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲನ ನೀಡುತ್ತೆ. ಟಿಕೆಟ್ ನೀಡುವಂತೆ ಮನವಿ ಮಾಡ್ತೀವಿ ಅಂತ ಅಮಾನುಲ್ಲಾ ಖಾನ್ ಅವರು ಹೇಳಿದ್ದಾರೆ. ಆಸ್ತಿ ಹಾಗೂ ಆರ್ಥಿಕ ಲೆಕ್ಕಾಚಾರದ ಪ್ರಕಾರ 2.5% ಬಡವರಿಗೆ ದಾನ ಮಾಡಿ ಅವರು ಕೂಡ ಸಂತೋಷದಿಂದ ಹಬ್ಬ ಆಚರಣೆ ಮಾಡಲಿಕ್ಕೆ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದು ಬುನಿಯಾದಿ ಹಾಕಿದ್ದಾರೆ. ಆ ಪ್ರಕಾರ ಇವತ್ತು ದಾವಣಗೆರೆಯಲ್ಲಿ ಸಹ 30 ದಿನ ಉಪವಾಸ ನಂತರ ಇವತ್ತು ದಾವಣಗೆರೆಯಲ್ಲಿ ಈದ್ ಉಲ್ ಫಿತರ್ ಆಚರಣೆ ಆಗ್ತಾ ಇದೆ. ನಗರದ ಪಿಬಿ ರಸ್ತೆ, ರಜಾವುಲ್ ಮುಸ್ತಫಾ ನಗರ ಹಾಗೂ ಶ್ರೀರಾಮ್ ನಗರ ಈ 3 ಕಡೆ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಸಲ್ಲಿಸಿ ನಂತರ ಈಗ ಧರ್ಮಗುರುಗಳು ಶಾಂತಿಯ ಸಂದೇಶವನ್ನು ಸಾರಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಆಗುವ ರೀತಿಯಲ್ಲಿ ಆ ಅಲ್ಲಾಹನಲ್ಲಿ ಬೇಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೌಹಾರ್ದಿತವಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಮುಸ್ಲಿಂ ಸಮಾಜದ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.